ಕುವೆಂಪು ರಚಿತ ನಾಡಗೀತೆಯಲ್ಲಿ ಮತ್ತೊಂದು ಬದಲಾವಣೆ ತರೋದಕ್ಕೆ ಹೊರಟಿದೆಯಾ ಸರ್ಕಾರ? ನಾಡಗೀತೆಯಲ್ಲಿ ಬೌದ್ಧ ಎಂಬ ಪದವನ್ನ ಸೇರಿಸೋದಕ್ಕೆ ಶಿಫಾರಸು ಬಂದಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಪದವನ್ನ ಬೌದ್ಧ ಅನ್ನೋ ಪದವನ್ನ ಸೇರ್ಪಡೆ ಮಾಡುವ ಸಂಬಂಧ ಸಾಹಿತಿಗಳಿದ್ದಂತಹ ಸಮಿತಿ ಮೀಟಿಂಗ್ನಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ನಾಡಗೀತೆಯಲ್ಲಿ ಬೌದ್ಧ ಪದ ಸೇರ್ಪಡೆಗೆ ಸಮಿತಿ ಶಿಫಾರಸು ಮಾಡಿದೆ. ಜೈನ ಬೌದ್ಧರುದ್ಯಾನ ಅಂತ ಬದಲು ಮಾಡುವಂತೆ ಸೂಚನೆ ಕೊಡಲಾಗಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ನಾಡಗೀತೆಯಲ್ಲಿ ಬೌದ್ಧ ಅನ್ನೋ ಪದವನ್ನ ಸೇರಿಸೋದಕ್ಕೆ ಶಿಫಾರಸು ಮಾಡಿದೆ. ಇನ್ನು ನಾಡಗೀತೆಯಲ್ಲಿ ಈ ಬೌದ್ಧ ಪದ ಸೇರ್ಪಡೆ ಶಿಫಾರಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಪದಗಳನ್ನು ಸೇರಿಸ್ತಾ ಹೋಗುವುದು ಸೂಕ್ತವಲ್ಲ. ಪ್ರಾಧಿಕಾರದ ಅಧ್ಯಕ್ಷನಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇನೆ, ಆದರೆ ವೈಯಕ್ತಿಕವಾಗಿ ಈ ರೀತಿ ಪದ ಸೇರಿಸೋದು ತಪ್ಪು ಅಂತ ಹೇಳಿದ್ದಾರೆ. ಇದು ಮೂಲ ಕೃತಿಗೆ ಗೌರವ ನೀಡಿದಂತೆ ಅಲ್ಲ ಅಂತ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಜೊತೆಲಿದ್ದೇನೆ. ಸರಿಗ ಕುವೆಂಪುರವರು ರಚಿಸಿದಂತಹ ನಾಡಗೀತೆಯಲ್ಲಿ ಬೌದ್ಧ ಅನ್ನೋ ಪದವನ್ನ ಸೇರಿಸಬೇಕು ಅಂತ ಒಂದು ಶಿಫಾರಸು ಪತ್ರ ಸರ್ಕಾರಕ್ಕೆ ಬರೆದಿದ್ದೀರಾ. ಮೊದಲನೇದಾಗಿ ಹೌದು, ಬೌದ್ಧರು ನಮ್ಮ ನಾಡಿನಲ್ಲಿದ್ದಾರೆ. ಆದ್ರೆ ಕುವೆಂಪುರವರು ಬರೆದಂತ ನಾಡಗೀತೆಯನ್ನ ಸರ್ಕಾರ ಅಳವಡಿಸಿಕೊಂಡಿದ್ದಾಗ ಅದರಲ್ಲಿ ಪದವನ್ನ ಸೇರಿಸೋದು ಸೂಕ್ತವಾ? ಅದನ್ನ ಒಪ್ಪುವಂತ ರೀತಿಯ ಸಾಹಿತ್ಯದಲ್ಲೂ ಕೂಡ ಒಪ್ಪಬಹುದಾ? ಸರ್ಕಾರದ ಮಟ್ಟದಲ್ಲಿ ಹೇಗಾಗುತ್ತೆ? ಈಗ 1920ರ ದಶಕದಲ್ಲಿ ನಾಡಗೀತೆ ಅಂತ ಇರಲಿಲ್ಲ ಆಗ ಆ ಕವನಕ್ಕೆ ಹೆಸರು. ಅವರು ಭಾರತ ಜನನೀಯ ತನುಜಾತೆ ಕವನವನ್ನು ಬರೆದಾಗ ಅದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬರೆದದ್ದು. ಏಕೀಕರಣದ ಚಳುವಳಿ ಮತ್ತು ಸ್ವಾತಂತ್ರ್ಯ ಚಳುವಳಿಯ ನಡುವೆ ಸಂಘರ್ಷ ಏರ್ಪಡಬಾರದು, ನಾವು ಭಾರತ ಮಾತೆಯ ಮಕ್ಕಳೇ ಎಂಬ ಅರ್ಥದಲ್ಲಿ ಬರೆಯುವಾಗ ಬೌದ್ಧರುದ್ಯಾನ ಅಂತ ಇತ್ತು. 1930ರಲ್ಲಿ ಕೊಳಲು ಸಂಕಲನ ಬಂದಾಗ ಅದು 3-4 ಸರ್ತಿ ತಿದ್ದುಪಡಿ ಆಗಿದೆ. ಕುವೆಂಪು ಸ್ವತಃ ತಿದ್ದುಪಡಿ ಮಾಡಿದ್ದು. ಅದು ಮೊದಲು ಸಂಸ್ಕೃತದಲ್ಲೇ ತುಂಬಾ ಉದ್ದ ಇತ್ತು. ಅದು ಅದರಲ್ಲಿ ಎಲ್ಲರ ಹೆಸರಿದೆ, ಕರ್ನಾಟಕದ ರಾಜರುಗಳು ಅದು ಇದೆಲ್ಲ ಇದೆ. ಆಮೇಲೆ ಅವರು ಅದನ್ನು ತಿದ್ದಿ 30ರಲ್ಲಿ ಕುವೆಂಪು ಅವರ ಒಂದು ಅಂತಿಮ ಪಠ್ಯ ಮಾಡಿದ್ರು. ಅದರಲ್ಲಿ ಅವರು ಬೌದ್ಧರುದ್ಯಾನ ತೆಗೆದು ಜೈನರುದ್ಯಾನ ಅಂತ ಸೇರಿಸಿದ್ರು. ಈಗ 2025 ನವೆಂಬರ್ದಲ್ಲಿ ಹಿಂದಿನ ಸಚಿವರಾಗಿದ್ದಂತಹ ಹಿರಿಯರಾದ ಶ್ರೀ ಮಹದೇವಪ್ಪನವರು ಸರ್ಕಾರಕ್ಕೊಂದು ಪತ್ರ ಬರೆದರು. ಅದರಲ್ಲಿ ಬೌದ್ಧರುದ್ಯಾನ ಅಂತ ಮೊದಲು ಇತ್ತು, ಈಗ ರಾಜ್ಯದ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ, ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಅದನ್ನು ಪುನಃ ಸೇರಿಸಬೇಕು ಅಂತ ಬರೆದರು. ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ಸಿದ್ದರಾಮಯ್ಯನವರು ಅದಕ್ಕೊಂದು ಸಿಎಸ್ಗೆ ಕಳಿಸಿ ಸಿಎಸ್ ಒಂದು ಹೈ ಲೆವೆಲ್ ಕಮಿಟಿ ಮಾಡಿದ್ರು. ಅದಕ್ಕೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಸದಸ್ಯರಾಗಿ ನಮ್ಮ ಹಿರಿಯರಾದಂತಹ ಹಂಪ ನಾಗರಾಜಯ್ಯ ಅವರು ಕುವೆಂಪು ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿದ್ರು. ಆಮೇಲೆ ಎಸ್ ಜಿ ಸಿದ್ದರಾಮಯ್ಯನವರು, ಆಶಾದೇವಿಯವರು, ಕಾಳೇಗೌಡ ನಾಗವಾರ ಅವರು, ಮೂಡ್ನಾಕುಡು ಚಿನ್ನಸ್ವಾಮಿ ಅವರು ಮತ್ತು ದ್ವಾರಕನಾಥ್ ಚೊಕ್ಕ ಇವರು ಸಭೆ ನಡೀತು. ಒಂದು 3 ಗಂಟೆ ನಾವು ಸಭೆ ಮಾಡಿ ಆ 2 ಅಕ್ಷರಗಳನ್ನ, ಅಂದ್ರೆ ಬೌದ್ಧ ಎಂಬ 2 ಅಕ್ಷರಗಳನ್ನು ಸೇರಿಸುವುದರಿಂದ ನಾಡಗೀತೆಗೆ ಅದರ ಉದ್ದಕ್ಕಾಗಲಿ, ಅದರ ಹಾಡುವಿಕೆಗಾಗಲಿ, ಅದರ ಲಯಕ್ಕಾಗಲಿ ತೊಂದರೆ ಇಲ್ಲ ಎಂಬ ಒಂದು ತೀರ್ಮಾನವನ್ನು ತಕೊಂಡು ಪಾರಸಿಕ ಜೈನರುದ್ಯಾನ ಅಂತ ಇದ್ದದನ್ನ ಪಾರಸಿಕ ಜೈನ ಬೌದ್ಧರುದ್ಯಾನ ಅಂತ ಮಾಡಬಹುದು ಎಂಬ ಒಂದು ಸರ್ವಾನುಮತದ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಮಿನಿಟ್ಸ್ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅಂತಿಮ ತೀರ್ಮಾನವನ್ನು ಸರ್ಕಾರ ತಗೊಳ್ಳುತ್ತದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.